ನಿಮ್ಮ ಮಗುನು ತುಂಬ ಬೆವರ್ತಾ ಇರ್ತಾರಾ? ಯಾವಾಗಲೂ ತಲೆ ಎಲ್ಲ ಒದ್ದೆ ಆಗಿರುತ್ತಾ? ಕೈ ಮುಟ್ಟಿದ್ರೆ, ಪಾದ ಮುಟ್ಟಿದ್ರೆ ಒದ್ದೆ ಒದ್ದೆ ಆಗಿರುತ್ತಾ? ಮಲಗಿಸಿ ಎದ್ದೇಳಿಸಿದ್ರೆ ಸಾಕು, ಫುಲ್ ಬೆಡ್ಡೆಲ್ಲ ಒದ್ದೆ ಆಗಿರುವಷ್ಟು ಬೆವ್ತಿರ್ತಾರಲ್ವಾ? ಫೀಡ್ ಮಾಡ್ಬೇಕಾರೆ ಇಲ್ಲ ಬಾಟಲ್ ಫೀಡ್ ಕೊಡ್ಬೇಕಾರೆ ತುಂಬ ಜಾಸ್ತಿ ಸೊ ಇದು ನಾರ್ಮಲ್ಲಾ? ಅಬ್ನಾರ್ಮಲ್ಲಾ? ಏನಾದರೂ ತೊಂದರೆಯಿಂದ ಈ ಥರ ಆಗ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಮಕ್ಕಳು ಯೂಶುವಲಿ ಏನಕ್ಕೆ ಬೆವರ್ತಾರೆ ಅಂತಂದರೆ, ಅವ್ರದ್ದಿನ್ನೂ ಬಾಡಿ ಟೆಂಪ್ರೇಚರ್‌ನ ರೆಗ್ಯುಲೇಟ್ ಮಾಡುವಂಥ ಅಂಶ ಏನಿರುತ್ತೆ ಅದಿನ್ನೂ ಅಂಡರ್ ಡೆವಲಪ್ ಆಗಿರೋದಿಲ್ಲ. ನಮ್ಮ ಬ್ರೈನಲ್ಲಿ ಹೈಪೋಥಾಲಮಸ್ ಅನ್ನೋ ಏನು ಅಂಶ ಇದೆ, ಅದು ಯೂಶುವಲಿ ಬಾಡಿ ಟೆಂಪರೇಚರ್‌ನ ಕೂಲ್ ಮಾಡೋಕ್ಕೆ ಮತ್ತು ವಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆದರೆ ಬೇಬೀಸಲ್ಲಿ ಇನ್ನೂ ಅದು ಮೆಚೂರಿಂಗ್ ಆಗಿರೋದಿಲ್ಲ. ಅದಿನ್ನೂ ಇಮ್ಮೆಚೂರ್ ಇರೋದ್ರಿಂದ, ಅಂಡರ್ ಡೆವಲಪ್ ಇರೋದ್ರಿಂದ ಬೇಬೀಸ್‌ಗೆ ಬಾಡಿ ಟೆಂಪರೇಚರ್‌ನ ರೆಗ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಯೂಶುವಲಿ ಅಪ್ಪರ್ ಬಾಡಿ ಪಾರ್ಟಲ್ಲಿ ಅವರು ಸ್ವೆಟ್ ಮುಖಾಂತರ, ಬೆವರೋ ಮುಖಾಂತರ ಬಾಡಿ ಟೆಂಪರೇಚರ್‌ನ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು ಮಾಡ್ಕೊಳ್ತಾ ಇರ್ತಾರೆ. ಸೊ ಯೂಶುವಲಿ ಫೀಡಿಂಗ್ ಮಾಡ್ಬೇಕಾದ್ರೆ ಯಾಕೆ ಜಾಸ್ತಿ ಬೆವರ್ತಾರೆ ಅಂದರೆ, ಅವ್ರು ಓವರ್ ಫಿಸಿಕಲ್ ಕೆಲಸ ಮಾಡ್ತಾ ಇರ್ತಾರಲ್ವ, ಬಾಯಿ ಆಡಿಸೋದು ಮತ್ತು ಎಕ್ಸಸೈಸ್ ಆಗ್ತಾ ಇರುತ್ತೆ, ಹಾಗಾಗಿ ಸ್ವೆಟ್ ಆಗ್ತಾರಷ್ಟೇ. ಸೊ ಇದು ನಾರ್ಮಲ್ಲು. ಅದು ಬೆಳೀತಾ ಬೆಳೀತಾ ಒಂದ್ಸಲಿ ಅವ್ರದ್ದು ಹೈಪೋಥಾಲಮಸ್ಸು, ಬ್ರೈನ್ಸ್ ಇದೆಲ್ಲ ಡೆವಲಪ್ ಆಗ್ತಾ ಆಗ್ತಾ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಓವರಾಗಿ ಚಿಂತೆ ಮಾಡಕ್ಕೆ ಹೋಗಬೇಡಿ, ಅದು ನಾರ್ಮಲ್.